ಸರ್ ಬರೀ 35,000 ಕೊಡ್ತೀನಿ ಸರ್. ಪ್ರೈಸ್ ಇದು ಜಸ್ಟ್ 68,000 ಕೊಡ್ತೀನಿ. 68,000 ಪ್ರೈಸ್ ಏನ್ ಹೇಳ್ತಿದ್ರಾ ಸರ್? ಇದು ಚಾಲೆಂಜಿಂಗ್ ಪ್ರೈಸ್ ಅಲ್ಲೇ ಕೊಡ್ತೀನಿ. 1, 10, 1, 20 ಇಲ್ಲದೆ ಯಾರು ಆಲ್ಟೋ ಕೊಡಲ್ಲ. ಬರೀ 88,000 ಆಲ್ಟೋ ಕೊಡ್ತೀನಿ. ಅಂಡ್ BMW ಹುಡುಕೋರ್ಗೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ, ಬೆಸ್ಟ್ ಪ್ರೈಸ್ ಅಲ್ಲಿ 2 ಗಾಡಿ ನಿಂತಿದೆ. 89,000 ಫಿಗೋ ಕೊಡ್ತೀನಿ. 89,000ಕ್ಕೆ. ಹೌದು. ಅಂಡ್ ಪ್ರೈಸ್ ಏನ್ ಹೇಳ್ತಿರೋದು? ಇದು 1,35,000 ಹೇಳ್ತಾ ಇದೀನಿ, ನೆಗೋಷಿಯೇಟ್ ಮಾಡಿ. ಸರ್ ಪ್ರೈಸ್ ಏನ್ ಹೇಳ್ತಿರೋದು? ಸರ್ 1,20,000 ಕೊಡ್ತೀನಿ. 1,20,000ಕ್ಕೆ. ಹೌದು. ಎಕ್ಸ್ಟ್ರಾ ಫಿಟ್ಟಿಂಗ್ ಏನೇನ್ ಹಾಕಿದಾರೆ ಅಂತ? ಸರ್ ಮ್ಯಾಗ್ ವೀಲ್ಸ್ ಇದೆ, RPM ಮೀಟರ್ ಇದೆ, ಹೆಡರ್ ಇದೆ, ಫುಲ್ಲಿ ಎಕ್ಸ್ಟ್ರಾ ಮೋಮೋ ಸ್ಟೇರಿಂಗ್ ಎಲ್ಲ ಫಿಟ್ ಮಾಡ್ಸೋರೆ. ಶರಣ್ರಿ ಎಲ್ಲರೂ ಹೆಂಗದ್ರಿ? ನಾನು ಆರಾಮದೀನಿ. ಇದೊಂದು ಶೋರೂಮ್ ಬಂದ್ಬಿಟ್ಟು ಇವ್ರದ್ದು ಇವಾಗ ಒಂದು 3 months ಇಂದ ಸ್ಟಾರ್ಟ್ ಆಗಿದೆ. ಮಾರುತಿ 800 ಗಾಡಿ ಹಿಡ್ಕೊಂಡು ಇವಾಗ BMW ಕಾರ್ ಕೂಡ ಸೇಲ್ ಮಾಡೋ ರೇಂಜಿಗೆ ಬಂದಿದ್ದಾರೆ ಅಂತಂದ್ರೆ ಒಂದೇ ಕಮ್ಮಿ ಅಂದ್ರೆ 3 months ಅಲ್ಲಿ ಇವರು ಯಾವ ತರ ಫೇಮಸ್ ಆಗಿದ್ದಾರೆ. ಅಂಡ್ ಇವ್ರ ವಿಡಿಯೋ ಮಾಡಿ ಅಂತ ನನಗೆ 3-4 ಕಮೆಂಟ್ ಬಂದಿತ್ತು. A to Z ಕಾರ್ ಪಾಯಿಂಟ್ ಅಂತ. ಇನ್ನೂ ಶೋರೂಮ್ ಮಾಡಿಲ್ಲ, ಮಾಡ್ತೀನಿ ಅಂತಿದ್ದಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಶೋರೂಮ್ ಆದ್ರೂ ಮಾಡ್ತಾರ ಅಂತ. ಅಂಡ್ ಗಾಡಿಗಳು ನೋಡ್ಬೋದು 38,000 ಅಲ್ಲ 35,000ರಿಂದ ಪ್ರೈಸ್ ಇವಾಗ ಸ್ಟಾರ್ಟ್ ಆಗುತ್ತೆ. ಅಂಡ್ ಸರ್ನ ವೆಲ್ಕಮ್ ಮಾಡೋಣ. ಸರ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋ ನಾನು ವಿಡಿಯೋ ಹಾಕಿ ನೆಕ್ಸ್ಟ್ ಡೇನೆ ಶೋರೂಮ್ ಬಂದಿದ್ದೆ. ಊಟ ಮಾಡಿಲ್ಲ ಆ ದಿನ. ಬೆಳಗ್ಗೆಯಿಂದ ಸಂಜೆವರೆಗೆ ಗಾಡಿ ತೋರ್ಸೋದೇ ಆಯ್ತು. ಹೌದು. ಚೆನ್ನಾಗಿತ್ತ ರೆಸ್ಪಾನ್ಸ್? ಎಷ್ಟು ದಿನಕ್ಕೆ ಸೇಲ್ ಆಯ್ತು ಎಲ್ಲ ಗಾಡಿ? ಸರ್ ಒಂದೇ ದಿನಕ್ಕೆ 3-4 ಗಾಡಿ ಸೇಲ್. ಒಂದೇ ದಿನಕ್ಕೆ? ಹೌದು. ಸ್ಟಾಕ್ ಎಲ್ಲ ಒಂದು ವಾರದಲ್ಲಿ ಕ್ಲಿಯರ್? 3-4 ದಿನದಲ್ಲಿ ಕ್ಲಿಯರ್. ಹೌದು. ಸೊ ಇವಾಗ 800 ಇಂದ BMW ಸಕ್ಸಸ್ ಸ್ಟೋರಿ ಹೆಂಗೆ ಸರ್? ರೆಸ್ಪಾನ್ಸು ಕ್ಲೀನ್ ಆಗಿ ಒಳ್ಳೆ ಗಾಡಿಗಳು ಕೊಡ್ತೀವಿ, ಒಳ್ಳೆ ರೇಟ್ ಕೊಡ್ತೀವಿ. ಅದೇ ಆಲ್ಟೋ ನಿಮಗೆ ಬೆಸ್ಟ್ ಪ್ರೈಸ್ ಮಾರ್ಕೆಟ್ ಅಲ್ಲಿ 1 ಲಕ್ಷ ಮೇಲೆ ಇದೆ. ವಿಡಿಯೋ ಸ್ಕಿಪ್ ಮಾಡಕ್ ಹೋಗಬೇಡಿ, ವಿಡಿಯೋ ನೋಡಿ. ಫಸ್ಟ್ ಇಂದ ಎಂಡ್ ವರೆಗೆ ಪ್ರೈಸ್ ಬೆಸ್ಟ್ ಪ್ರೈಸ್ ಅಲ್ಲೇ ಗಾಡಿಗೆ ಸಿಗುತ್ತೆ ಅಂತ ಹೇಳ್ಬೋದು. ಅಡ್ರೆಸ್ ಸರ್ ಚಂದ್ರ ಲೇಔಟ್, ಸಿದ್ಧಗಂಗಾ ಸ್ಕೂಲ್ ಆಪೋಸಿಟ್. ಶೋರೂಮ್ ಇಲ್ಲೇ ನಿಯರ್ ಬೈ ಆಗ್ಬಿಡುತ್ತೆ, 1 ವೆಹಿಕಲ್ ಆಗ್ಬಿಡುತ್ತೆ. ಒಂದ್ ಸ್ವಲ್ಪ ಆ ಕಡೆ ಸ್ವಲ್ಪ ಖರ್ಚುಗಳಿದೆ ಶೋರೂಮ್ ಆದ್ರೆ ಯಾವ ತರ ರೆಡಿ ಮಾಡಬೇಕು ಅಂತ, ಅದಕ್ಕೆ ಡಿಲೇ ಆಗ್ತಿದೆ ಅಂತ ಹೇಳ್ಬೋದು. ಅಡ್ರೆಸ್ ಎಲ್ಲ ನಿಮಗೆ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ, ಅದಕ್ಕೆ ಹಾಯ್ ಅಂತ ಕಳಿಸಿ ಅವ್ರು ಎಲ್ಲಾನು ಡೀಟೇಲ್ ಕೊಡ್ತಾರೆ. ಡೈರೆಕ್ಟ್ ಆಗಿ ಬಂದು ವಿಸಿಟ್ ಆಗಿ ಅಂಡ್ ಗಾಡಿ 1-2 ಸರ್ತಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ಅಂಡ್ ಇವಾಗ ಪ್ರೈಸ್ ನೋಡೋದಾದ್ರೆ 38,000ನ ಸರ್? 35,000. ಹೌದು. ಯಾಕೆ ಚೇಂಜ್ ಮಾಡಿದ್ರಿ ಸರ್? ಒಂದು ಬೆಸ್ಟ್ ರೇಂಜ್ ಅಲ್ಲಿ ಕೊಡೋಣ ಅಂತ ಇದು ಮಾಡಿದ್ವಿ. ಹೌದಾ? 38,000 ಶೋರೂಮ್ ಅಲ್ಲ, 35,000 ಆಗ್ಬೋದು. ಹೌದು. ಓಕೆ. 35,000ರಿಂದ ಹಿಡ್ಕೊಂಡು ಅಪ್ ಟು ಸರ್ 3,85,000 ಗಂಟೆ BMW. ಹೌದು. BMW 3,85,000ಗೆ ಸಿಗ್ತಿದೆ. ಪ್ರೀಮಿಯಂ ವೆಹಿಕಲ್ ಸಿಗೋದು ಅಂತಂದ್ರೆ. ಅಂಡ್ ಕೆಳಗಡೆ ನಂಬರ್ ಇರುತ್ತೆ, ಕಾಲ್ ಮಾಡಿ. ಸರ್ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ? ಹೌದು ಸರ್. 38,000 ಅಲ್ಲ 35,000 ಶೋರೂಮ್ ಅಂತ ಹೇಳ್ಬೇಕು. ಆ ಗಾಡಿಗಳಿದೆ, ಹೇಳಿ ಸರ್. ಫಸ್ಟ್ ಯಾವುದು ಸರ್? 97 ಮಾಡಲು 800 ಥರ್ಡ್ ಓನರ್ಶಿಪ್ ಆಗಿದೆ. ಗಾಡಿ ಚೆನ್ನಾಗಿದೆ ಸರ್. ಸರ್ ಬರೀ 35,000 ಕೊಡ್ತೀನಿ. ಬರೀ 35,000? ಹೌದು. ಕಲಿಯಕ್ಕೆಲ್ಲ ಚೆನ್ನಾಗಿದೆ ಸರ್ ಗಾಡಿ. ಓಡಿರೋದು ಎಷ್ಟು? ಇದಕ್ಕೆ ಓಡಿರೋದು ಕೇಳಬಾರ್ದು, ಕಲಿಯಕ್ಕೆ ಬೆಸ್ಟ್ ಆಗಿರುತ್ತೆ. ನೋಡ್ಬೋದು ಇಂಟೀರಿಯರ್ ಚೆನ್ನಾಗಿರುತ್ತೆ. ಕಲೀರಿ, ಅದಾದ ನಂತರ ಒಂದು 2 months ಇಲ್ಲೇ ತಂದ್ಬಿಡಿ. ಮತ್ತೆ ಇದು ಇನ್ನೂ ಕಮ್ಮಿ ಪ್ರೈಸ್ ಸೇಲ್ ಆಗುತ್ತೆ ಅಂತ ಹೇಳ್ಬೋದು. 35,000. ಹೌದು. 35,000. ಇನ್ನೊಂದು ಕಮ್ಮಿ ಪ್ರೈಸ್ ಇರೋದು ಫಾರ್ಡ್ ಐಕಾನ್. ಓಕೆ ಸರ್, ಇದು 2007 ಮಾಡಲು ಥರ್ಡ್ ಓನರ್ಶಿಪ್ ಆಗಿದೆ. ಗಾಡಿ ಇದು ಚೆನ್ನಾಗಿದೆ. ಒಂದ್ ಸ್ವಲ್ಪ ಮುಂದ್ಗಡೆ ಸ್ವಲ್ಪ ಕೆಲಸ ಇದೆ, ಅದು ಗ್ಲಾಸಸ್ ಇದಾಗಿದೆ, ಅದನ್ನ ನೀವು ಹಾಕೋಬಹುದು. ಕಮ್ಮಿ ಪ್ರೈಸ್ ಅಲ್ಲಿ ಸ್ವಲ್ಪ ಖರ್ಚು ಇದ್ದೇ ಇರುತ್ತೆ ನಿಮ್ಗೆ. ಟೈರ್ ಕಂಡೀಷನ್ ನೋಡ್ಬೋದು. ಹಾಗೆ ನಿಮ್ಗೆ ಇಂಟೀರಿಯರ್ ತೋರಿಸೋದಾದ್ರೆ ಏನೇನ್ ಬರುತ್ತೆ ಸರ್ ಫೀಚರ್ಸ್? ಸರ್ ಇದು ಪವರ್ ಸ್ಟೇರಿಂಗ್ ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ, AC, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಓಕೆ. ಓಡಿರೋದು ಸರ್ ಇದು 98,000 ಓಡಿದೆ. ಪ್ರೈಸ್ ಸರ್? ಪ್ರೈಸ್ ಇದು ಜಸ್ಟ್ 68,000 ಕೊಡ್ತೀನಿ. 68,000. ಸೊ ನೆಕ್ಸ್ಟ್ ಗಾಡಿ ಇರೋದು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಪ್ರೈಸ್ ಇರುತ್ತೆ, ಹೇಳಿ ಸರ್. 88,000ಗೆ 2 ಗಾಡಿ ಇದೆ. ಒಂದು ಆಲ್ಟೋ ಇದೆ, ಒಂದು ಸ್ಯಾಂಟ್ರೋ ಇದೆ. ಇದು 2007 ಮಾಡಲು ಥರ್ಡ್ ಓನರ್ಶಿಪ್ ಆಗಿದೆ. ಇದು ಗಾಡಿ ಚೆನ್ನಾಗಿದೆ. ಟೈರ್ ಕಂಡೀಷನ್ ನೋಡ್ಬೋದು. ಇಂಟೀರಿಯರ್ ನಿಮ್ಗೆ ತೋರಿಸ್ತಿದ್ದೀನಿ. ಇಂಟೀರಿಯರ್ ನೋಡ್ಬೋದು. ನಿಮಗೆ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್ ಎಲ್ಲ ಬರೋದಿಲ್ಲ ನಿಮಗೆ. ಮ್ಯೂಸಿಕ್ ಸಿಸ್ಟಮ್ ಒಂದು ಆ್ಯಡ್ ಆಗುತ್ತೆ ನಿಮಗೆ. ಲೆದರ್ ಎಲ್ಲ ಚೆನ್ನಾಗಿದೆ. ಗಾಡಿ ತೊಗೊಂಡ್ರೆ ಓಡಿಸೋದಷ್ಟೇ, ಖರ್ಚಿಲ್ಲ ಅಲ್ಲ ಸರ್? ಇಲ್ಲ, ಗಾಡಿ ಚೆನ್ನಾಗಿದೆ. ಓಕೆ. ಓಡಿರೋದು ಸರ್ ಇದು ಬಂದು 85,000 ಓಡಿದೆ. ಪ್ರೈಸ್ ಏನ್ ಹೇಳ್ತಿದ್ರಾ ಸರ್? ಇದು ಚಾಲೆಂಜಿಂಗ್ ಪ್ರೈಸ್ ಅಲ್ಲೇ ಕೊಡ್ತೀನಿ. 1, 10, 1, 20 ಇಲ್ಲದೆ ಯಾರು ಆಲ್ಟೋ ಕೊಡಲ್ಲ. ಬರೀ 88,000 ಆಲ್ಟೋ ಕೊಡ್ತೀನಿ. ಸರ್ ಆಲ್ಟೋ ಬೇಡವಾ? ಅದೇ ಪ್ರೈಸ್ ಅಲ್ಲಿ ಸ್ಯಾಂಟ್ರೋನು ಸಿಗುತ್ತೆ. 2005 ಮಾಡಲು ಥರ್ಡ್ ಓನರ್ಶಿಪ್ ಆಗಿದೆ. 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಪವರ್ ಸ್ಟೇರಿಂಗ್ ಬರುತ್ತೆ, ಫ್ರಂಟ್ ಪವರ್ ವಿಂಡೋಸ್. ಹೌದು ಸರ್, ಜಿಂಕೋ. ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ ಸರ್. ಓಕೆ. ಹೌದು. ಓಡಿರೋದು ಸರ್? ಇದು ಬಂದು ನಿಮಗೆ 1,10,000 ಓಡಿದೆ. ಪ್ರೈಸ್ ಸರ್ ಇದು ಜಸ್ಟ್ 88,000ಗೆ ಕೊಡ್ತೀನಿ. 88,000. ಹಾಗೆ ಇನ್ನೊಂದು ಸೆಂಟ್ರೋ ಇರೋದು ಸರ್? ಇದು 2004 ಮಾಡಲು. ಇದು ಓನರ್, ಇದು ಸೆಕೆಂಡ್ ಓನರ್ ಆಗಿದೆ. ಇದು ಜಿಂಗೋ ಸರ್? ಇದು ಸ್ಯಾಂಟ್ರೋ ಜಿಂಗ್. ಹೌದು, ಸೇಮ್ ವೇರಿಯಂಟ್. ನಿಮ್ಗೆ ನೋಡಬಹುದು ಟೈರ್ ಕಂಡೀಷನ್ ಯಾವ ತರ ಬರುತ್ತೆ ನಿಮ್ಗೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಇಂಟೀರಿಯರ್ ಬೀಟ್ ಎಲ್ಲ ಹಾಕಿದ್ದಾರೆ, ಚೆನ್ನಾಗಿದೆ.
ಅಂಡ್ ಇದಕ್ಕೆ ಇವಾಗ ಕಸ್ಟಮರ್ ಬರ್ತಿದ್ದಾರೆ, ವಿಡಿಯೋ ಹಾಕಿದಾಗ ಇದ್ರೆ ನಿಮ್ ಲಕ್ಕು, ಇಲ್ಲ ಅಂತಂದ್ರೆ ಬೇರೆ ಗಾಡಿಗಳು ಸಿಗುತ್ತೆ ಇವ್ರ ಹತ್ರ. ಅಂಡ್ ಪ್ರೈಸ್ ಏನ್ ಹೇಳ್ತೀರಾ? ಇದು 1,35,000 ಹೇಳ್ತಾ ಇದೀನಿ, ನೆಗೋಶಿಯೇಟ್ ಮಾಡಿ. FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಆಗಿದೆ. FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿ 1,35,000 ನೆಗೋಶಿಯೇಟ್ ಆಗುತ್ತೆ. ನೆಕ್ಸ್ಟ್ ಗಾಡಿ ಫಿಗೋ ಇರೋದು, ಬೆಂಗಳೂರು ಪಾಸಿಂಗ್ ಆಗಿರುತ್ತೆ ಸರ್, ಹೇಳಿ ಸರ್. ಇದು 2010 ಮಾಡಲು, 3rd ಓನರ್ಶಿಪ್ ಆಗಿದೆ, ಫ್ರೆಶ್ ಆಗಿ ಇನ್ಶೂರೆನ್ಸ್ ಎಲ್ಲ ಕಟ್ಟಿದೀವಿ. ಗಾಡಿ ಪವರ್ ಸ್ಟೀರಿಂಗ್ ಫಾರ್ ಪವರ್ ವಿಂಡೋ, AC ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಓಕೆ, ಗಾಡಿ ಚೆನ್ನಾಗಿದೆ ನೋಡ್ಬೋದು. ಅಂಡ್ ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ ಯಾವ ಥರ ಬರುತ್ತಂತ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು, ಲೆದರ್ ಎಲ್ಲ ಇವಾಗ ಹಾಕಿದ್ದಾರೆ. ಅಂಡ್ ಗಾಡಿ ಓಡಿರೋದು 45,000 ಓಡಿದೆಯಾ ಸರ್? ಇದು ಓಡಿರೋದು 45,000 ಆಗಿರುತ್ತೆ. ಅಂಡ್ ಒಂದು ಸ್ವಲ್ಪ ಬಾನೆಟ್ ಎಲ್ಲ ಆಗಿದೆ, ಅದನ್ನೆಲ್ಲ ಟಚ್ ಅಪ್ ಮಾಡ್ಕೊಡ್ತೀರಾ ಸರ್? ಮಾಡಿಸ್ಕೊಡ್ತೀವಿ. ಪ್ರೈಸು ಸರ್ ಜಸ್ಟ್ 89,000 ಫಿಗೋ ಕೊಡ್ತೀನಿ. 89,000ಕ್ಕೆ. ಹೌದು. ನೆಕ್ಸ್ಟ್ ಇರೋದು ಫಿಯಟ್ ಪುಂಟೋ, ಬೆಂಗಳೂರು ಪಾಸಿಂಗ್ ಆಗಿರುತ್ತೆ. ಸೊ ಇದ್ರ ಪ್ರೈಸ್ ಹೇಳೋಕ್ಕಿಂತ ಮುಂಚೆ ಯಾವ ಮಾಡಲ್ ಸರ್ ಇದು? ಸರ್ ಇದು 2010 ಮಾಡಲು, 4th ಓನರ್ಶಿಪ್ ಆಗಿದೆ. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮಗೆ. ಮ್ಯಾಗ್ವಿಲ್ 95% ಟೈರ್ಸ್. ಓಕೆ, ಓಡಿರೋದು ಸರ್? ಓಡಿರೋದು ಇದು ಜಸ್ಟ್ 75,000 ಏನು ಓಡಿದೆ. ಓಕೆ, ನೋಡ್ಬೋದು ಇಂಟೀರಿಯರ್ ಯಾವ ತರ ಇದೆ, ಡ್ಯಾಶ್ ಬೋರ್ಡ್ ಎಲ್ಲ ತೋರಿಸ್ತೀನಿ ನಿಮಗೆ, ಲೆದರ್ ಎಲ್ಲ ತೋರಿಸ್ತಿದ್ದೀನಿ. ಅಂಡ್ ಮ್ಯಾಗ್ವಿಲ್ ಎಲ್ಲ ಸೇರಿ ನಿಮಗೆ ಪ್ರೈಸ್ ಏನು ಹೇಳ್ತಿರೋ ಸರ್? ಫುಲ್ಲಿ ಲೋಡೆಡ್ ಗಾಡಿ. ಓಕೆ, ಟಾಪ್ ಎಂಡ್ ಬರುತ್ತೆ. ಮೈಲೇಜ್ ಬರುತ್ತೆ ಸರ್ 20 ಇಂದ 22 ಪಕ್ಕ ಬರುತ್ತೆ. ಓಕೆ, ಇದು ಡೀಸೆಲ್ ಗಾಡಿ. ಓಕೆ, ಪ್ರೈಸು ಸರ್? ಪ್ರೈಸ್ ಇದು 148 ಕೊಡ್ತೀನಿ. 1,48,000, 1,48,000 ಸಿಗ್ತಿದೆ. ಹಾಗೆ ಇನ್ನೊಂದು ಸ್ವಲ್ಪ 1,55,000, 1,60,000 ಇರೋ ಗಾಡಿ ಯಾವುದು ಸರ್? ಸರ್ ಇನ್ನೂ ಒಂದಿದೆ, ಫಿಯಟ್ ಲೀನಿಯಾ. ಫಿಯಟ್ ಪುಂಟೋ ಬೇಡ ಅಂದ್ರೆ ಫಿಯಟ್ ಲೀನಿಯಾ ಇದೆ, ಸಿಡನ್ ಗಾಡಿ. ಓಕೆ, ಹೇಳಿ ಸರ್. ಇದು 2010 ಮಾಡಲು, ಇದು ಕಂಪ್ನಿ ಫಿಟೆಡ್, ಮ್ಯಾಗ್ವಿಲ್ ಎಲ್ಲ ಬರುತ್ತೆ, ಪವರ್ ಸ್ಟೀರಿಂಗ್ ಫಾರ್ ಪವರ್ ವಿಂಡೋ, AC ಡೀಸೆಲ್ ಸಿಸ್ಟಮ್. ಹೌದು. ಸರಿ ಸರ್, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಹಾಗೆ ನಿಮಗೆ ನೋಡ್ಬೋದು ಟೈರ್ ಕಂಡೀಷನ್ ಚೆನ್ನಾಗಿದೆ, ಟೈರ್ ಕಂಡೀಷನ್ ಚೇಂಜ್ ಮಾಡೋಲ್ಲ ಅವಶ್ಯಕತೆ ಇಲ್ಲ. ಇಂಟೀರಿಯರ್ ನಿಮಗೆ ತೋರಿಸೋದಿದ್ದೀನಿ, ಹೇಳಿದ್ದಾರೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು, 80,000 ಓಡಿದೆ ಗಾಡಿ. ಫ್ಯಾಬ್ರಿಕ್ ಬರುತ್ತೆ, ಲೆದರ್ ಬರೋದಿಲ್ಲ ಇದರಲ್ಲಿ. ಅಂಡ್ ಮೈಲೇಜ್ ಬಂದ್ಬಿಟ್ಟು ಇದಕ್ಕೆ ಒಂದು 16 ಎಲ್ಲ ಬರುತ್ತಲ್ಲ ಸರ್? ಇಲ್ಲ, 18 ಬರುತ್ತೆ. ಓಕೆ, ಪ್ರೈಸ್ ಏನು ಹೇಳ್ತಿರೋದು ಸರ್? ಇದು 145 ಕೊಡ್ತೀನಿ, 1,48,000 ಕೊಡ್ತೀನಿ. 1,48,000. ಸೊ 1,48,000 ಫಿಯಟ್ ಗಾಡಿಗಳು ಸಿಗ್ತಿದೆ. ಹಾಗೆ ಇನ್ನೊಂದು ಯೂತ್ಗೆ ಬೇಕು, ಇಲ್ಲ ನಮಗೆ ಒಂದು ಸ್ವಲ್ಪ ಸೌಂಡ್ ಎಲ್ಲ ಚೆನ್ನಾಗಿ ಬೇಕು ಅಂತಂದ್ರೆ ಬಲಿನೋ ಓಲ್ಡ್ ಮಾಡಲ್ ಒಂದಿರೋದು, ಹೇಳಿ ಸರ್? ಇದು ಬಲೆನೋ, ಹೆಡ್ಡರ್ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಫುಲ್ಲಿ ಲೋಡೆಡ್ ಮ್ಯಾಗ್ವಿಲ್ ಜೊತೆ. ಇದು 2006 ಮಾಡಲು. ಓಕೆ, 3rd ಓನರ್ಶಿಪ್ ಆಗಿದೆ. ಗಾಡಿ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಪೆಟ್ರೋಲ್ ವೇರಿಯಂಟ್. ಓಕೆ, ಗಾಡಿ ಚೆನ್ನಾಗಿದೆ. ಮ್ಯಾಗ್ವಿಲ್. ಹಾಗೆ ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ. ಇದು ಸ್ಟೇರಿಂಗ್ ಎಲ್ಲ ಚೇಂಜ್ ಮಾಡಿದಾರಲ್ಲ? ಹೌದು ಸರ್, ಫುಲ್ಲಿ ಲೋಡೆಡ್. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮಗೆ. ಸೌಂಡ್ ಚೇಂಜ್ ಮಾಡಿದಾರೆ ಸರ್? ಹೌದು, ಹೆಡ್ಡರ್ ಇದೆ. ಇದೆಯಾ? ಹೌದು ಸರ್. ಪ್ರೈಸ್ ಏನು ಹೇಳ್ತಿರೋದು ಸರ್? 1,20,000 ಕೊಡ್ತೀನಿ. 1,20,000ಕ್ಕೆ. ಹೌದು. ಎಕ್ಸ್ಟ್ರಾ ಫಿಟ್ಟಿಂಗ್ ಏನೇನು ಹಾಕಿದಾರೆ ಅಂತ ಸರ್? ಮ್ಯಾಗ್ವಿಲ್ಸ್ ಇದೆ, RPM ಮೀಟರ್ ಇದೆ, ಹೆಡ್ಡರ್ ಇದೆ, ಫುಲ್ಲಿ ಎಕ್ಸ್ಟ್ರಾ ಮೋಮೋ ಸ್ಟೇರಿಂಗ್ ಎಲ್ಲ ಫಿಟ್ ಮಾಡ್ಸೋರೆ. ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಇದೆ, ಎಲ್ಲ ಕ್ಲಿಯರ್ ಆಗಿದೆ. ಇನ್ನೊಂದು ಟಾಟಾದಲ್ಲಿ ಒಂದು ಟಿಯಾಗೋ MH ಪಾಸಿಂಗ್ ಇರೋದು ಗಾಡಿ ಮಾತ್ರ ಇವಾಗ ನಾನೇ ಪಾರ್ಕ್ ಮಾಡಿದ್ದು. ಗಾಡಿ ಚೆನ್ನಾಗಿದೆ ಅಂಡ್ ಓಡಿಸೋಕೆ ಕಂಫರ್ಟ್, ಸ್ಮೂತ್ ಆಗಿರುತ್ತೆ. ಅಂಡ್ ಪ್ರೈಸ್ ಏನು ಹೇಳ್ತಿರೋದು ಸರ್? ಇದು 2017 ಮಾಡಲು, 2nd ಓನರ್ಶಿಪ್ ಆಗಿದೆ. ಗಾಡಿ ಎಕ್ಸಲೆಂಟ್ ಆಗಿದೆ, ಶೋರೂಮ್ ಮೇಂಟೆನೆನ್ಸ್ ಇದೆ ಸರ್. ಇದು ಬಂದು ನಿಮಗೆ 3,25,000 ಕೊಡ್ತೀನಿ. 3,25,000. ಹೌದು. ವಿತ್ ಕೆ ಪಾಸಿಂಗ್? ಕೆ ಪಾಸಿಂಗ್ ಇಲ್ಲ ಸರ್, NOC ವಿತ್ NOC. ಓಕೆ, ಓಡಿರೋದು ಸರ್? ಇದು ಜಸ್ಟ್ 55,000 ನೋಡಿದೆ. ಸ್ಯಾಂಟ್ರೋ ಬೇಡ, ಆಲ್ಟೋ ಬೇಡ, ಅಂಡ್ BMW ಹುಡುಕೋರ್ಗೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ, ಬೆಸ್ಟ್ ಪ್ರೈಸ್ ಅಲ್ಲಿ 2 ಗಾಡಿ ನಿಂತಿದೆ ಸರ್. ಯಾವ ಮಾಡಲ್ ಅದು ಸರ್? ಇದು 2009 ಮಾಡಲು. ಓಕೆ, 2nd ಓನರ್ಶಿಪ್ ಆಗಿದೆ. ಓಡಿರೋದು ಸರ್? ಇದು 85,000 ನೋಡಿದೆ. ರೆಕಾರ್ಡ್ ಸಿಗುತ್ತಾ? ರೆಕಾರ್ಡ್ ಸಿಗುತ್ತೆ. ರೆಕಾರ್ಡೆಡ್. ಹೌದು. ಸೊ DL ಪಾಸಿಂಗ್ ಆಗಿರುತ್ತೆ. ಕರ್ನಾಟಕ ಬೇಕಂದ್ರೆ ಮಾತಾಡಿ. ಅಂಡ್ ಮ್ಯಾಗ್ವಿಲ್ ನಿಮಗೆ ಇಂಟೀರಿಯರ್ ಎಲ್ಲ ತೋರಿಸ್ತೀನಿ. ಅಂಡ್ ಸನ್ ರೂಫ್ ಎಲ್ಲ ಬರುತ್ತೆ. ಇದು ಆಟೋಮೆಟಿಕ್ ವೇರಿಯಂಟ್ ಆಗಿರೋದು. ನಿಮಗೆ AC ಪವರ್ ನಾರ್ಮಲ್ ಆಗಿ ಬರುತ್ತೆ, ಹೇಳೋ ಅವಶ್ಯಕತೆ ಇಲ್ಲ, ಅದಕ್ಕಿಂತ ಜಾಸ್ತಿನೇ ಬರುತ್ತೆ. ನಿಮಗೆ ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಸರ್ ಮೈಲೇಜ್ ಬರುತ್ತೆ ನಿಮಗೆ 13 ಇಂದ 14 ಬರುತ್ತೆ. ಪ್ರೈಸ್? ಒಳ್ಳೆ ಮೈಲೇಜ್ ಸರ್. ಪ್ರೈಸು ಇದು ಡೆಲ್ಲಿಗೆ ಹೋದ್ರೂ ಆ ರೇಟಿಗೆ ಸಿಗಲ್ಲ. ಇಲ್ಲಿ ನಾನು 2,95,000 ಕೊಡ್ತೀನಿ. 2,95,000. ಗಾಡಿ ತಗೊಂಡ್ರೆ ಏನು ಖರ್ಚಿಲ್ಲ, ಗಾಡಿ ಓಡಿಸೋದಷ್ಟೇ. ಏನು ಇಲ್ಲ, ಚೆಕ್ ಮಾಡ್ಕೊಂಡು ತಗೊಳ್ಬಹುದು. 2009 ಮಾಡಲ್, ಇನ್ನೊಂದು 2010 ಮಾಡಲ್ ಆಗಿರುತ್ತೆ. ಇದು ಡೆಲ್ಲಿ ಪಾಸಿಂಗ್ ಆಗಿರೋದು, ಹೇಳಿ ಸರ್? ಇದು 2010 ಮಾಡಲು, ಇದು 2nd ಓನರ್. ಇದೂನು ಸೇಮ್ ಎರಡು ಸರ್. ಇದು 320D, ಇದು 320D. ಓಕೆ, ಹೌದು. ಇದು 10 ಮಾಡಲು, ಅದು 9 ಮಾಡಲ್. ಸೇಮ್ ಫೀಚರ್ಸ್ ಎಲ್ಲ ನಿಮಗೆ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಹಾಗೆ ನಿಮಗೆ ನೋಡ್ಬೋದು ಸನ್ ರೂಫ್. ಹಾಗೆ ಇಂಟೀರಿಯರ್ ನಿಮಗೆ ತೋರಿಸ್ತೀನಿ. ಲೆದರ್ ಸ್ವಲ್ಪ ಶೇಡ್ ಆಗಿದೆ ಇದಕ್ಕೆ. ಓಡಿರೋದು ಸರ್ ಇದು? ಸರ್ ಇದು ನಿಮಗೆ 75,000 ಏನೋ ರನ್. 75,000. ಹೌದು. ಓಕೆ, ಪ್ರೈಸ್ ಏನು ಹೇಳ್ತಿರೋದು ಸರ್? ಇದು ಬಂದು 3,85,000 ಹೇಳ್ತಾ ಇದೀನಿ. ಮುಂದೆ ಬಂದ್ರೆ ನೆಗೋಶಿಯೇಟ್ ಆಗುತ್ತೆ.